ಕೇಳಿಸಿದೆ ಅಂತ ತಿಳ್ಕೊಂತೀರಿ. ಅಲ್ಲಲ್ಲ, ಕೇಳಿಸಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಸರಿ, ರಾಮಲಿಂಗಾರೆಡ್ಡಿ ಅವರೇ, ನಾನು ಹೇಳೋದು ಈ ಪ್ರಕರಣದಲ್ಲಿ ಒಂಥರ ಸಾಲು ಸಾಲು ತಪ್ಪುಗಳನ್ನ ಮಾಡ್ತಾ ಇರೋದು. ಜನಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಲ್ಲೇ ಮೆಡಿಕಲ್ ಆಸ್ಪತ್ರೆ ಇದೆ ಚಾಮರಾಜನಗರದಲ್ಲಿ, ಅಲ್ಲೇ ಡಾಕ್ಟರ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ. ಮೈಸೂರಿಗೆ ಯಾಕೆ ತಗೊಂಡು ಹೋದ್ರಿ? ಪ್ರಶ್ನೋತ್ತರ ಆದ್ಮೇಲೆ ಮೈಸೂರಿಗೆ ಯಾಕೆ ತಗೊಂಡು ಮತ್ತೆ ನೀವು ಹೇಳಿದ್ದೀರಾ ಅಲ್ಲಿ ಅವ್ರು ಬರುವಂತದ್ದು ಮಾನ್ಯ ಅಧ್ಯಕ್ಷರು ಪ್ರಶ್ನೋತ್ತರ ಅವಧಿ ಅಂತ ಕರೆದಿದ್ದಾರೆ. ನಾವು ನೋಡಿದಿರಿ, ಅದೇ ಸದನದ ನೋಡಿದಿರಿ, ನಾವು ನೀವೇನ್ ಮಾಡಿದಿರ ಅಂತ ನಾವು ನೋಡಿದಿರಿ. ನೀವ್ ಹೆಂಗ್ ಮಾಡಿದೀರಾ ಅಂತ ನಾವು ನೋಡಿದಿರಿ. ವಿರೋಧ ಪಕ್ಷ ಇದ್ದಾಗ ನಮ್ಗೇನು ಬುದ್ಧಿವಾದ ಹೇಳೋದ್ ಬೇಡ ಕೃಷ್ಣ ಅವರೇ, ನಮ್ಗೇನು ಬುದ್ಧಿವಾದ ಏನು ಹೇಳೋದ್ ಬೇಡ. ಸೀರಿಯಸ್ ಇಲ್ಲ ಅಂತ ಹೇಳಿ 3 ಜನ ಎನ್ಕೌಂಟರ್ ಆಗಿದೆ. ಸೀರಿಯಸ್ ಇಲ್ಲ ನಿಮ್ಗೆ? ಅದಕ್ಕೆ ನಿಮ್ಗೆ ಹೇಳಿದ್ವಿ, ರೈತರು ಅಂತ ಹೇಳ್ತಾರೆ, ದನ ಕರ್ಕೊಂಡು ಹೋಗಿದ್ರು ಅಂತಾರೆ. ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ರೂಲ್ಸ್ ಎಲ್ಲ ಹೇಳ್ತೀರಾ, ರೂಲ್ಸ್ ಗಳೆಲ್ಲ ಹೇಳ್ಕೊಂಡು ಕೂತಿದ್ದೀರಾ. 3 ಜನ ಎನ್ಕೌಂಟರ್ ಎನ್ಕೌಂಟರ್ ಮಾಡಿದ್ದೀರಾ ನೀವು? ಎನ್ಕೌಂಟರ್ ಮಾಡಿದ್ರೆ ವಿಷಯ ಇದ್ರು ತದನಂತರ ತೆಗೆದುಕೊಳ್ಳೋದು ಇದು ಒಂದು ಸಂಪ್ರದಾಯ ಇದೆ. ಪುಸ್ತಕದಲ್ಲೂ ಕೂಡ ಅದೇ ಇದೆ. ದಯವಿಟ್ಟು ಅವರು ಸಹಕಾರ ಕೊಡ್ಲಿ. ಅವಕಾಶ ನಿಯಮವಾಗಿ ನಡ್ಕೋರಿ. ಅಲ್ಲ, ನಿಮ್ಗೆ ಪರಿಹಾರ ಸಿಗ್ಬೇಕಾ? ತಪ್ಪಾಗಿದೆ, ಜನಕರ ತಿಳುವಳಿಕೆ ಮಾಡಿಕೊಡ್ಬೇಕಲ್ಲ ನೀವು. ತಪ್ಪು ಮಾಡಿದ್ರೆ ನಿಯಮ ಹೋಗ್ರಿ. ನೋಡಿ, ಸದನ ನಡೀತಾ ಇದೆ, ಸದನ ನಡೀಲಿಲ್ಲ ಅಂದ್ರೆ ಪರವಾಗಿಲ್ಲ. ಸದನ ನಡೆಯುವಾಗ ಅವಕಾಶ ಇದೆ. ಈ ತರ ಎನ್ಕೌಂಟರ್ಗಳು ಮಾಡಿದ್ರೆ ಅವಕಾಶ ಇದೆ. ಅಲ್ಲ, ನಾ ಈಗ ಅವಕಾಶ ಕೊಡಂಗಿಲ್ಲ, ನಾನು ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಡಂಗಿಲ್ಲ. ಇಲ್ಲ, ಅವಕಾಶ ಕೊಡಂಗಿಲ್ಲ ನಾನು. ಅಧ್ಯಕ್ಷರೇ, ಒಂದು ಸೂಚನೆ ಇಲ್ಲ, ಕನಿಷ್ಠ ಒಂದು ನೋಟಿಸ್ ಕೊಟ್ಟಿಲ್ಲ ನೀವು. ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಕೇಳಿದೆ, ಒಂದು ನೋಟಿಸ್ ಕೊಡ್ರಿ. ಈಗ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಮಾತಾಡಕ್ ಬರಂಗಿಲ್ಲ. ನೋಟಿಸ್ ದಯವಿಟ್ಟು ಇದು ದಯಮಾಡಿ ಸುನಿಲ್ ಅವ್ರೆ, ದಯಮಾಡಿ ನಿಮ್ಗೂ ಎಲ್ಲ ನೀವೆಲ್ಲ ಕಾಯ್ದೆಯನ್ನ ಅರ್ಥ. ಮಾನ್ಯ ಅಧ್ಯಕ್ಷೆ, ನಾನು ನಿಯಮದ ಪ್ರಕಾರ ನಿಮ್ ಗಮನ ಸೆಳೀತಾ ಇದ್ದೀನಿ. ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ನಿಯಮದಲ್ಲಿ ಏನ್ ಹೇಳ್ತಾ ಇದೆ? ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತೇಳಿ ನಿಯಮಾವಳಿ ಪುಸ್ತಕದಲ್ಲಿ ನೀವು ಮಂತ್ರಿ ನನ್ನ ಉದ್ದೇಶ ಏನಿದೆ, ಯಾರಿಗೆ ನ್ಯಾಯ ಸಿಗಬೇಕಾದ್ರೆ ಒಂದ್ ನಿಮಿಷ ಉತ್ತರ ಕೊಡಬೇಕು. ಯಾರು ಕೊಡಕತ್ತಿಲ್ಲ. ನೋಟಿಸ್ ನಮ್ಮ ಉದ್ದೇಶ ಏನಿದೆ? ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ನಾನು ಮುಗಿಸ್ತೇನೆ. ಈ ಘಟನೆ ನಡೆದು ಹೋಗಿದೆ. ಈ ಘಟನೆ ನಡೆದು ಹೋಗಿದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲ ನೋಡಿ, ಕೇಳಿ, ಒಂದ್ ನಿಮಿಷ. ತಾವು ಹೇಳಿದ್ರಲ್ಲ, ಕೋಟ್ ಮಾಡಿದ್ರಲ್ಲ, with the consent of the speaker, a minister may make a statement on a matter of public importance. On such statement, no discussion shall be allowed. Yes. Members may be permitted to ask questions, clarifications for the purpose of eliciting further information. ಅಷ್ಟು ಬಿಟ್ರೆ ನಿಮ್ಗೆ ಏನು ಅವಕಾಶ ಇಲ್ಲ. ಯಾಕೆ ಸುಮ್ಮನೆ ನೀವು ರೂಲ್ ಒಂದ್ ನಿಮಿಷ ಕೂತ್ಕೊಳ್ಳಿ. ನಾನು ಅದನ್ನೇ ಹೇಳಿದ್ದು. ಮಾನ್ಯ ಅಧ್ಯಕ್ಷರೇ, ಸದನದ ನಿಯಮಾವಳಿಯ ಪ್ರಕಾರ ಮಂತ್ರಿಗಳು ಸೋಮೋಟೋ ಸ್ಟೇಟ್ಮೆಂಟ್ ಮಾಡಿದ ನಂತರ ಚರ್ಚೆಗೆ ಅವಕಾಶ ಇಲ್ಲ ಅನ್ನೋದು ನಂಗೆ ಗೊತ್ತಿದೆ. ನಾವು ಚರ್ಚೆ ಕೊಡಿ ಅಂತ ಕೇಳ್ತಾನೆ ಇಲ್ಲ. ಕ್ಲಾರಿಫಿಕೇಶನ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ವಿರೋಧ ಪಕ್ಷದ ನಾಯಕರು ನಿಂತಾಗ ನೀವು ಅದಕ್ಕೆ ದಯಮಾಡಿ ಅಲೋ ಮಾಡಬೇಕು. ನೀವು ಸ್ಟೇಟ್ಮೆಂಟ್ ಮಾಡಿ
ತಾವು ಅಲೋ ಮಾಡಿ ಸರ್, ನಮ್ಗೆ statement ತಕರಾರು ಇಲ್ಲ. ಕೃಷ್ಣ, ನಾನು ಮಾತಾಡ್ತಿರ್ಬೇಕು ದಯಮಾಡಿ. ತಾವು ಅಲೋ ಮಾಡಿ ಈಗ ನಾ ಏನ್ ಹೇಳ್ತೀವಿ, ಕ್ವೆಶ್ಚನ್ ಅವ್ರ ಮುಗಿಲಿ, ಕ್ವೆಶ್ಚನ್ ಅವ್ರ ಮುಗಿಲಿ, ನಾವು ಕ್ಲಾರಿಫಿಕೇಶನ್ ಏನಿಲ್ಲ, ಕ್ವೆಶ್ಚನ್ ಅವ್ರ ಮುಗಿಲಿ, ಇನ್ನು ಅವಕಾಶ ಕೊಡ್ತೀವಿ, ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕ್ವೆಶ್ಚನ್ ಅವ್ರ ಮುಗಿಲಿ, ದಯವಿಟ್ಟು ಕುಂದ್ರಿ, ದಯವಿಟ್ಟು ಕ್ಲಾರಿಫಿಕೇಶನ್ ಆದ ನಂತರ ಅದೊಂದು ಪದ್ಧತಿ ಮೇಲೆ ಬಂದಿದೆ, ಆ ಪ್ರಕಾರ ಹೋಗೋಣ. ಆದೇಶ ಮಾಡಿದರೆ ನೀವು ಸ್ಟೇಟ್ಮೆಂಟ್ ಮಾಡಿದ ನಂತರನೇ ಕ್ಲಾರಿಫಿಕೇಶನ್ ಕೇಳಬೇಕು, ಆಮೇಲೆ ಕ್ಲಾರಿಫಿಕೇಶನ್ ಕ್ವೆಶ್ಚನ್ ಅವರು ಕ್ವಶನ್ ಅವರ್ ಆಮೇಲೆ 3 ಜನ ಸತ್ತೋಗಿದ್ದಾರೆ, ಆಮೇಲೆ ಕ್ವಶನ್ ಅವರ್ ನಡೆಸಿ. ಸರ್ಕಾರ 3 ಜನ ಕೊಂದ ನಂತರ ಏನ್ ಪ್ರಶ್ನೋತ್ತರ ನಡೆಸ್ತೀರಿ ನೀವು? ನಿಮ್ಗೆ ಇವ್ರಿಗೆ ಏನ್ ಪ್ರಶ್ನೋತ್ತರ ನಡೆಸ್ತೀರಿ? ಬರೀ ರಾಜಕೀಯ ಬೇಕು ಇವ್ರಿಗೆ. ರಾಜಕಾರಣ ನಾವು ಮಾಡಿದ್ದಲ್ಲ, ನೀವು ರಾಜಕಾರಣ ಮಾಡೋದು. ರೈತರಿಗೆ ಕೊಂದವ್ರು ನೀವು, ರೈತರಿಗೆ ಕೊಂದಿದ್ದು ನೀವು. ಕ್ಲಿಯರ್ ಆಗಿದೆ. ರಾಜಕೀಯ ಇವ್ರಿಗೆ ಕ್ಲಿಯರ್ ಆಗಿದೆ ಅದು. ಅದರಲ್ಲಿ ಪ್ರಾಣ ಹೋದವ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗ್ಬೇಕು ಇವರಿಗೆ. ಮನುಷ್ಯರ ಬಗ್ಗೆ ಗೌರವ ಇಲ್ಲ. ಅಧ್ಯಕ್ಷರೇ, ನಾನು ಓದ್ತೀನಿ ನೋಡಿ. ವಿಧಾನಸಭಾ ಅಧ್ಯಕ್ಷರು ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದ್ದಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ. ಅನುಮತಿ ಕೊಡಬಹುದು. ನಾವು ಅನುಮತಿಯನ್ನು ತಾವು ಕೊಡಬಹುದು. ಕ್ಲಾರಿಟಿ ಇದೆ ಪುಸ್ತಕದಲ್ಲಿ. ನಿಯಮದ ಪ್ರಕಾರ ಮಾಡಕ್ ಬರಲ್ಲ. ಸರ್, ಇಲ್ಲ, ನಿಮ್ಗೆ ಮಾಹಿತಿ ಕೇಳ್ರಿ. ಸರ್ಕಾರನೇ ನಾವೇ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳ್ಬಿಡಿ, ಬಿಟ್ಬಿಡಿ. ನನಗೆ ಹೇಳ್ಬಿಡ್ಲಿ, ಸರ್ಕಾರನೇ ನಾವೇ ಹೇಳಿದ್ರಿ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಡ್ಲಿ, ಬಿಟ್ಬಿಡ್ಲಿ. ನಾಚಿಕೆ ಆಗಲ್ಲ ಅವ್ರಿಗೆ. ಒಬ್ಬ ತಮಿಳುನಾಡು ಮುಖ್ಯಮಂತ್ರಿ ಹೋಗ್ಲಿ, ಅದಕ್ಕೆ ಚರ್ಚೆ ಮಾಡಿರಲ್ಲ ಅದ್ರ ಬಗ್ಗೆ ಬರೀರಿ. ಕ್ವೆಶ್ಚನ್ ಕೇಳಿ ಏನ್ ಮಾಡ್ತೀರಿ? ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾಚಿಕೆ ಆಗಲ್ಲ, ಖಂಡನೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಅವ್ರಿಗೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು, ಅವರು ಹೇಳ್ಬೇಕಾಯ್ತು. ಪರಿಹಾರ ಏನ್ ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀವಿ ಏನಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ಟು ಅದರಲ್ಲಿ ನಮ್ಗೆ ಯಾಕೆ ಬೇಕು? ನಮ್ಮ ರಾಜ್ಯ ಅದರಲ್ಲಿ ನೋಡಿ, ಅವ್ರ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಮೇಲೆ ಮೊದಲು ಕೇಸ್ ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳಾಗೋತಾನೆ ಅವನು. ಮಾನ್ಯ ಅಧ್ಯಕ್ಷ, ಸ್ಟೇಟ್ಮೆಂಟ್ ಅಲ್ಲಿ ಮಾನ್ಯ ಅಧ್ಯಕ್ಷ, ದಯಮಾಡಿ ಏನೋ ಇಲ್ಲ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ ನಿಯಮದಲ್ಲೇ ಇದೆ, ಕೊಡ್ತೀವಿ. ನಿಮ್ ನಿಯಮದಲ್ಲೇ ಇದೆ, ಕೊಡ್ತೀವಿ. ನಿಮ್ ನಿಯಮದಲ್ಲೇ ಇದೆ. ಕ್ಲಾರಿಫಿಕೇಶನ್ ಅವಕಾಶ ಕೊಡಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು. ನಿಯಮದಲ್ಲೇ ಇದೆ, ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಅವಧಿಯ ನಂತರ ಕ್ವೆಶ್ಚನ್ ಅವ್ರ ಆದ್ಮೇಲೆ ಕೊಡ್ತೀವಿ, ನೀವು ಕೊಡಂಗಿಲ್ಲ ಅನ್ನಂಗಿಲ್ಲ. ಬರಲ್ಲ ಸರ್, ಬರ್ತೈತೆ ಸಮಾಧಾನ ಕುಂದ್ರಿ. ಇಲ್ಲ. ನಿಯಮ ಹೇಳ್ತಾ ಇದೆ. ನಿಯಮ ಏನ್ ಹೇಳ್ತಾರೆ? ಚರ್ಚೆಗೆ ಸರ್ಕಾರ ತಯಾರಿದೆ. ಸರ್, ಮಾನ್ಯ ಅಧ್ಯಕ್ಷ, ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಪ್ರಶ್ನೋತ್ತರ ಅವಧಿ ನಿಯಮ ಏನ್ ಹೇಳ್ತಾ ಇದೆ? ನಾವು ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷ, ನಾವು ನಿಯಮ ಬಿಟ್ಟು ಏನೋ ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಈಗಾಗಲೇ ನಾನು ಕ್ವೆಶ್ಚನ್ ಪ್ರಾರಂಭ ಮಾಡಿ ಹೇಳಿದ್ದೇನೆ. ಈ ಕ್ವೆಶ್ಚನ್ ಮುಗಿದ್ಮೇಲೆ ನಿಮ್ಗೆ ಕೊಡ್ತೀನಿ. ಕೊಡ್ತೀವಿ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ ಈ ಸರ್ಕಾರ ಹೇಳಿ. ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ. ನೀವು ಬಿಡಿದಿರಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸ್ತೀರಿ, ಇಲ್ಲೇ ಎನ್ಕೌಂಟರ್ ಮಾಡ್ತೀರಿ, ವಿದ್ಯಾರ್ಥಿಗಳಿಗೆ ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಸರ್ಕಾರಕ್ಕೆ ದಯಮಾಡಿ ಸಹಕರಿಸ್ರಿ. ಕ್ಲಾರಿಫಿಕೇಶನ್ ಕೊಡ್ತೀವಿ, ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ.
ಕಾರ್ಪೊರೇಷನ್ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು ಅದು. ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಚರ್ಚೆಗೆ ಅವಕಾಶ ಬೇಡ. ನಾನು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಅಧ್ಯಕ್ಷ, ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಯಾವ ನಿಯಮದಲ್ಲಿ ಇದೆ? ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವಶನ್ ಅವರ್ ಕರೆದಿನಿ. ಕೇಳೋದು ಆರ್ಡರ್ ಮಾಡೀನಿ. ಅದಕ್ಕೆ ನಿಮ್ಗೆ ಹೇಳೋದು ಅದು ಆದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಬರಲ್ಲ ಕರೆದಿದ್ದೀರಾ? ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ? ನಮಗೆ ಪರಮ ಅಧಿಕಾರ ಇದೆ. ಕ್ಲಾರಿಫಿಕೇಶನ್ ನಮ್ಮ ಪರಮೋಚ್ಚ ಅಧಿಕಾರವನ್ನು ಉಪಯೋಗಿಸಿ ಆನಂತರ ಕ್ಲಾರಿಫಿಕೇಶನ್ ಕೇಳೋದು. ಇಲ್ಲ, ಆ ತರ ಏನಿಲ್ಲ. ಅವ್ರ ಕಡೆ ಹೋಗ್ಬೇಡಿ ನೀವು. ಅಧ್ಯಕ್ಷರೇ, ಕ್ವಶನ್ ಒಂದು ನಿಮಿಷ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ನೀವು ಒಂದು ನಿಮಿಷ. ಕ್ಲಾರಿಫಿಕೇಶನ್ ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ? ಕ್ವಶನ್ ಅವರ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮ ನೀವು ಮೊದಲೇ ಕೂತಿದ್ರಿ ತಗೊಳ್ಳಿ ಗೈಡೆನ್ಸ್ ಅಲ್ಲಿ 145 ಏನ್ ಹೇಳ್ತೆ? 147 ಇರುತ್ತೆ. ನೋಡಿ, ನೀವು ಎದುರಾಗೂ ಇಲ್ಲ.